ಧ್ಯಾನ ಅಂದ ತಕ್ಷಣ ನಮ್ ತಲೆಗೆ ಬರೋದೇನು ಬಹುಶಃ ಶಾಂತಿ, ಮೌನ, ಒಂದ್ ರೀತಿಯ ಗಾಂಭೀರ್ಯ ಅಲ್ವಾ? ಆದ್ರೆ ಧ್ಯಾನಕ್ಕೆ ಇನ್ನೊಂದು ಮುಖನೂ ಇದೆ. ಬನ್ನಿ, ಇವತ್ತು ನಾವು ಓಶೋ ಅವರ ಜಗತ್ತಿಗೆ ಹೋಗಿ ಧ್ಯಾನದ ಬಗ್ಗೆ ಇರುವ ಒಂದು ವಿಭಿನ್ನ, ಅಷ್ಟೇ ಅಚ್ಚರಿಯ ದೃಷ್ಟಿಕೋನವನ್ನ ನೋಡೋಣ. ಸರಿ, ಹಾಗಾದ್ರೆ ಎಕ್ದಮ್ ಬೇಸಿಕ್ ಪ್ರಶ್ನೆಯಿಂದ ಶುರು ಮಾಡೋಣ. ಧ್ಯಾನ ಅಂದ್ರೆ ಏನು? ಈ ಪ್ರಶ್ನೆಗೆ ನಮ್ಮಲ್ಲಿ ಹೆಚ್ಚಿನವರು ಒಂದೇ ತರಹದ ಉತ್ತರವನ್ನ ನಿರೀಕ್ಷಿಸ್ತೀವಿ ಅಲ್ವಾ? ಹೌದಾ, ಬಹುಶಃ ಇದೆ ಅಲ್ವಾ? ಧ್ಯಾನ ಅಂದ ಕೂಡಲೇ ನಮ್ಮೆಲ್ಲರ ಮನಸ್ಸಿಗೆ ಬರೋ ಚಿತ್ರಣ ಇದು. ಸಂಪೂರ್ಣ ಮೌನ, ಸ್ವಲ್ಪಾನೋ ಅಲುಗಾಡದ ನಿಶ್ಚಲತೆ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ಗಾಂಭೀರ್ಯ. ಆದ್ರೆ ಒಂದು ವೇಳೆ ಧ್ಯಾನ ಅಂದ್ರೆ ಇದಲ್ಲದೆ ಪೂರ್ತಿ ಬೇರೆನೇ ಆಗಿದ್ರೆ? ನಂಬೋಕೆ ಕಷ್ಟ ಆದ್ರೂ ಇದೂ ಕೂಡ ಧ್ಯಾನದ ಒಂದು ರೂಪವೇ. ಮೊದಲು ನೋಡಿದ ಆ ಶಾಂತ ನಿಶ್ಚಲ ಚಿತ್ರಕ್ಕೂ ಇಲ್ಲಿ ಕಾಣಿಸ್ತಿರೋ ಈ ಶಕ್ತಿಯುತ ಭಾವಪರವಶ ಬಿಡುಗಡೆಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ? ಹಾಗಾದ್ರೆ ಈ ಎರಡೂ ಚಿತ್ರಗಳ ನಡುವೆ ಇರೋ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಧ್ಯಾನ ಅಂದ್ರೆ ಏನು ಅನ್ನೋದನ್ನೇ ನಾವು ಹೊಸದಾಗಿ ನೋಡಬೇಕಾಗುತ್ತೆ. ಓಶೋ ಅವರ ಪ್ರಕಾರ ಧ್ಯಾನ ಅನ್ನೋದು ನಾವು ಮಾಡುವ ಕೆಲಸ ಅಲ್ಲ, ಬದಲಾಗಿ ನಾವು ಇರುವ ಒಂದು ಸ್ಥಿತಿ. ಅಂದ್ರೆ ಇದು ಎಫರ್ಟ್ ಹಾಕಿ ಮಾಡೋದಲ್ಲ, ಬದಲಾಗಿ ಸಹಜವಾಗಿ ತಲುಪುವ ಒಂದು ನಿರಾಳವಾದ ಅರಿವಿನ ಅನುಭವ. ನೋಡಿ, ಇಲ್ಲಿರೋ ವ್ಯತ್ಯಾಸ ತುಂಬಾ ಮುಖ್ಯ. ತಂತ್ರಗಳು ಅಂದ್ರೆ ಕೇವಲ ದಾರಿಗಳು, ಧ್ಯಾನದ ಸ್ಥಿತಿಯನ್ನ ತಲುಪೋಕೆ ತೆರೆದ ಬಾಗಿಲುಗಳಿದ್ದಾಗೆ. ಆದ್ರೆ ಧ್ಯಾನ ಅನ್ನೋದು ಆ ಬಾಗಿಲನ್ನ ದಾಟಿ ಒಳಗೆ ಹೋದಾಗ ಸಿಗೋ ಶುದ್ಧ ಅರಿವಿನ ಅನುಭವ. ಸಿಂಪಲ್ ಆಗಿ ಹೇಳೋದಾದ್ರೆ, ತಂತ್ರಗಳು ಮಾಡುವುದು, ಧ್ಯಾನ ಇರುವುದು. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಯಾಕೆ ಇವತ್ತಿನ ಆಧುನಿಕ ಮನುಷ್ಯನಿಗೆ ಇಂಥ ಆಕ್ಟಿವ್ ಭಾವಪರವಶ ವಿಧಾನಗಳೆಲ್ಲ ಯಾಕೆ ಬೇಕು? ಸುಮ್ಮನೆ ಮೌನವ ಕೂರೋದು ಸಾಕಾಗಲ್ವಾ? ಯಾಕಂದ್ರೆ ಇವತ್ತಿನ ಆಧುನಿಕ ಮನಸ್ಸು ಸಾವಿರಾರು ಚಿಂತೆ, ಒತ್ತಡ, ಹಾಗೆ ದಮನಿತ ಭಾವನೆಗಳಿಂದ ತುಂಬಿ ಹೋಗಿದೆ. ಹಾಗಾಗಿ ಸಡನ್ನಾಗಿ ಮೌನವಾಗೋಕೆ ಪ್ರಯತ್ನಿಸೋ ಮೊದಲು ಒಳಗಿರುವ ಗೊಂದಲವನ್ನೆಲ್ಲ, ಆ ಹುಚ್ಚುತನವನ್ನೆಲ್ಲ ಹೊರಗೆ ಹಾಕಬೇಕಾಗುತ್ತೆ. ಉದಾಹರಣೆಗೆ ಓಶೋ ಅವರ ಡೈನಾಮಿಕ್ ಧ್ಯಾನವನ್ನೇ ನೋಡಿ. ಅದರ ಮೊದಲ ಹಂತ ಅಸ್ತವ್ಯಸ್ತವಾದ ಉಸಿರಾಟ, ಎರಡನೇ ಹಂತದಲ್ಲಿ ಸ್ಫೋಟಿಸಿ ಅಂದ್ರೆ ಮನಸ್ಸಿನ ಎಲ್ಲಾ ಕಟ್ಟುಪಾಡುಗಳನ್ನು ಮೀರಿ ಕಿರುಚೋದು, ಕೂಗೋದು, ಕುಣಿಯೋದು, ಪೂರ್ತಿ ಹುಚ್ಚರಾಗ್ಬಿಡೋದು. ಆಮೇಲೆ ಹೂ ಅಂತ ಶಕ್ತಿಯುತವಾಗಿ ಕೂಗ್ತಾ ನೆಗೆಯೋದು. ಇದೆಲ್ಲದರ ಉದ್ದೇಶ ಒಂದೇ, ಒಳಗಿರೋ ಗೊಂದಲವನ್ನ ಹೊರಹಾಕೋದು. ಹೌದು, ಇದೇ ಆ ಕ್ರಿಯಾಶೀಲ ಬಿಡುಗಡೆ ಅಂದ್ರೆ. ಇಲ್ಲಿ ದೇಹವೇ ಒಂದು ಟೂಲ್ ಆಗುತ್ತೆ. ದೇಹದ ಚಲನೆಯ ಮೂಲಕ ಮನಸ್ಸಿನಲ್ಲಿ ದಮನ ಆಗಿರೋ ಭಾವನೆಗಳು ಮತ್ತು ಒತ್ತಡವನ್ನ ಹೊರಹಾಕಲಾಗುತ್ತೆ. ಸರಿ, ಈಗ ಧ್ಯಾನದ ಬಗ್ಗೆ ಇರೋ ಒಂದು ದೊಡ್ಡ ಮಿಥ್ನ ಬಸ್ಟ್ ಮಾಡೋಣ. ಅದೇನೋ ಅಂದ್ರೆ ನಗು ಮತ್ತು ಗಾಂಭೀರ್ಯದ ಪಾತ್ರ. ಕೇಳಿ ಇದನ್ನ, ನಾನು ಗಾಂಭೀರ್ಯಕ್ಕೆ ತುಂಬಾ ವಿರೋಧಿ. ಅದು ಒಂದು ಆಧ್ಯಾತ್ಮಿಕ ಕಾಯಿಲೆ. ನಗು ಆಧ್ಯಾತ್ಮಿಕ ಆರೋಗ್ಯ. ಇದು ಕೇವಲ ಒಂದು ಹೇಳಿಕೆಯಲ್ಲ. ಆಧ್ಯಾತ್ಮ ಅಂದ್ರೆ ಗಂಭೀರವಾಗಿರ್ಬೇಕು ಅನ್ನೋ ನಮ್ಮೆಲ್ಲರ ಕಲ್ಪನೆಗೆ ನೇರವಾಗಿ ಹಾಕಿದೆ ಸವಾಲು. ಹಾಗಾದ್ರೆ ನಗು ಯಾಕೆ ಅಷ್ಟೊಂದು ಶಕ್ತಿಯುತ? ಯೋಚನೆ ಮಾಡಿ, ನಾವು ಪೂರ್ತಿಯಾಗಿ ಮನಸ್ಸು ಬಿಟ್ಟು ನಕ್ಕಾಗ ಏನಾಗುತ್ತೆ? ನಮ್ಮ ಮನಸ್ಸು ಹಗುರಾಗುತ್ತೆ. ಆ ಒಂದು ಕ್ಷಣದಲ್ಲಿ ನಮ್ಮ ನಾನು ಅನ್ನೋ ಅಹಂ ಕರಗಿ ಹೋಗುತ್ತೆ. ಆಗ ಸಮಯ ಮತ್ತು ಯೋಚನೆಗಳನ್ನ ಮೀರಿದ ಒಂದು ಅದ್ಭುತ, ಕಾಲ ಇಲ್ಲದ, ಮನಸ್ಸು ಇಲ್ಲದ ಸ್ಥಿತಿಯ ರುಚಿ ಸಿಗುತ್ತೆ. ಅದಕ್ಕೆ ನಗುವನ್ನ ಒಂದು ಸಹಜ ಧ್ಯಾನ ಅಂತ ಹೇಳ್ಬೋದು. ಸರಿ, ಈಗ ಇನ್ನೊಂದು ನಮ್ಮ ತಲೆ ತಿರುಗಿಸುವ ಐಡಿಯಾಗೆ ಹೋಗೋಣ. ಇದು ಧ್ಯಾನದ ಬಗ್ಗೆ ಇರೋ ಮತ್ತೊಂದು ಸಾಮಾನ್ಯ ನಂಬಿಕೆಯನ್ನ ಪ್ರಶ್ನಿಸುತ್ತೆ. ತುಂಬಾ ಜನ ಕೇಳೋ ಪ್ರಶ್ನೆ ಇದು, ಧ್ಯಾನ ಮಾಡೋದ್ರಿಂದ ಸಂತೋಷ ಸಿಗುತ್ತಾ? ನಮ್ಮ ಸಾಮಾನ್ಯ ನಂಬಿಕೆ ಏನು? ಧ್ಯಾನ ಮಾಡಿದ್ರೆ ಸಂತೋಷ ಸಿಗುತ್ತೆ ಅಲ್ವಾ? ಆದ್ರೆ ಓಶೋ ಈ ಇಡೀ ಇಕ್ವೇಷನ್ನೇ ಉಲ್ಟಾ ಮಾಡ್ತಾರೆ. ಅವರ ಪ್ರಕಾರ ಸಂತೋಷದಿಂದ, ಸಹಜವಾಗಿ ಆನಂದದಿಂದ ಇದ್ದಾಗ ಧ್ಯಾನ ತಾನಾಗೆ ಸಂಭವಿಸುತ್ತೆ. ಅಂದ್ರೆ ಸಂತೋಷ ಮೊದಲು, ಧ್ಯಾನ ಆಮೇಲೆ. ಅಂದ್ರೆ ಧ್ಯಾನವನ್ನ ಸಂತೋಷ ಪಡೆಯೋಕೆ ಬಳಸೋ ಒಂದು ಟೂಲ್ ಆಗಿ ನೋಡೋದು ಬೇಡ. ಬದಲಿಗೆ ನಾವು ನಮ್ಮ ಜೀವನದಲ್ಲಿ ಸಹಜವಾದ ಆನಂದವನ್ನ, ಸ್ವಾಭಾವಿಕತೆಯನ್ನ ಕಂಡುಕೊಂಡಾಗ ಧ್ಯಾನ ಅದರ ಒಂದು ಸುಂದರ ಪರಿಣಾಮವಾಗಿ ಅನುಭವಕ್ಕೆ ಬರುತ್ತೆ. ಸರಿ, ನಾವು ಇಷ್ಟೊತ್ತು ಮಾತಾಡಿದ ಈ ಎಲ್ಲಾ ವಿಷಯಗಳು, ಈ ಆಕ್ಟಿವ್ ಟೆಕ್ನಿಕ್ಗಳು, ನಗು, ಸಂತೋಷ, ಇದೆಲ್ಲವೂ ನಮ್ಮನ್ನ ಕೊನೆಗೆ ಒಂದೇ ಒಂದು ಕೇಂದ್ರ ಬಿಂದುಗೆ ಕರ್ಕೊಂಡೋಗುತ್ತೆ. ಅದೇ ಅರಿವು. ಹಾಗಾದ್ರೆ ಅಂತಿಮ ಗುರಿ ಏನು? ಅದು ಕೇವಲ ಒಂದು ಟೆಕ್ನಿಕ್ ಕಲಿಯೋದಾ ಅಥವಾ ಒಂದು ಫೀಲಿಂಗ್ ಪಡೆಯೋದಾ? ಇಲ್ಲ, ಇದೆಲ್ಲವೂ ನಮ್ಮಲ್ಲಿ ಒಂದು ಮೂಲಭೂತ ಗುಣವನ್ನ ಬೆಳೆಸೋಕೆ ಸಹಾಯ ಮಾಡುತ್ತೆ ಅಷ್ಟೇ. ಆ ಮೂಲಭೂತ ಗುಣವೇ ಅರಿವು. ಹಾಗಾದ್ರೆ ಏನಿದು ಅರಿವು? ತುಂಬಾ ಸಿಂಪಲ್. ನಮ್ಮ ಮನಸ್ಸಲ್ಲಿ ಏನೆಲ್ಲ ನಡೆಯುತ್ತೆ
ಆ ಯೋಚನೆಗಳು, ಭಾವನೆಗಳು, ಅದನ್ನು ಯಾವುದನ್ನೂ ಜಡ್ಜ್ ಮಾಡದೆ, ಇದು ಸರಿ, ಇದು ತಪ್ಪು ಅಂತ ತೀರ್ಪು ಕೊಡದೆ ಸುಮ್ಮನೆ ಒಂದು ಸಾಕ್ಷಿಯಾಗಿ ನೋಡೋದು. ಅರಿವನ್ನ ಬೆಳೆಸ್ಕೊಳ್ಳೋದು ಯಾಕೆ ಅಷ್ಟೊಂದು ಮುಖ್ಯ? ಯಾಕಂದ್ರೆ ಅರಿವಿಲ್ಲ ಅಂದ್ರೆ ನಾವು ನಮ್ಮದೇ ಆಸೆ, ಭಯ ಮತ್ತೆ ಅಭ್ಯಾಸಗಳಿಗೆ ಗುಲಾಮರಾಗ್ಬಿಡ್ತೀವಿ. ಆಗ ಸ್ವಾತಂತ್ರ್ಯ ಅನ್ನೋದು ಬರೀ ಒಂದು ಖಾಲಿ ಮಾತಷ್ಟೇ. ಕೆಸರಿನಲ್ಲೇ ತಾವರೆ ಅರಳೋ ಹಾಗೆ ನಮ್ಮ ಮನಸ್ಸಿನ ಎಲ್ಲಾ ಗೊಂದಲಗಳ ಮಧ್ಯದಲ್ಲೇ ಅರಿವು ಮೂಡುತ್ತೆ. ಆ ಅರಿವೇ ನಮ್ಮನ್ನ ನಿಜವಾದ ಸ್ವಾತಂತ್ರ್ಯದ ಕಡೆಗೆ ಕರ್ಕೊಂಡು ಹೋಗೋ ದಾರಿ. ಅವರ ಆ ಸ್ವಾತಂತ್ರ್ಯವೇ ನಮ್ಮ ಅಂತಿಮ ಗುರಿ. ಹಾಗಾದ್ರೆ ಈ ಇಡೀ ಪಯಣವನ್ನ ಈ ಒಂದು ಸುಂದರವಾದ ಕಾವ್ಯಾತ್ಮಕ ಮಾತಿನೊಂದಿಗೆ ಮುಗಿಸೋಣ. ಸ್ವಾತಂತ್ರ್ಯವು ಅರಿವಿನ ಹೂವಿನ ಸುವಾಸನೆ. ಅಂದ್ರೆ ಅರಿವು ಅನ್ನೋ ಹೂ ಅರಳಿದಾಗ ಸ್ವಾತಂತ್ರ್ಯ ಅದರ ಸುಗಂಧವಾಗಿ ತಾನಾಗೆ ನಮ್ಮನ್ನ ಆವರಿಸಿಕೊಡುತ್ತೆ. ಧ್ಯಾನದ ಈ ವಿಭಿನ್ನ ದೃಷ್ಟಿಕೋನದ ಬಗ್ಗೆ ಏನನ್ಸುತ್ತೆ?